ಇವತ್ತು ಅಪ್ಪು ಲಂಚ್ ಬಾಕ್ಸ್ಗೆ ಚಪಾತಿ, ಬಟ್ ಬರೀ ಚಪಾತಿ ಹಾಕಿದ್ರೆ ಒಣಗೋಗಿರೋ ಥರ ಆಗಿಬಿಡುತ್ತೆ ಅಂತೇಳಿ ಪರೋಟ ಮಾಡ್ತಾಯಿದ್ದೀನಿ, ಆಲೂ ಪರೋಟ. ಅದ್ರ ಜೊತೆಗೆ ಟೊಮೊಟೊ ಪನ್ನೀರ್ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ತುಂಬ ಈಸಿ ರೆಸಿಪಿ ಇದು, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಒಂದು ಕಡಾಯಿಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚಾಪ್ ಮಾಡಿರುವಂಥ ಈರುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ, ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಕೂಡ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ಟೊಮೊಟೊನ ಹೆಚ್ಚಿಟ್ಕೊಂಡಿರೋದನ್ನು ಕೂಡ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಅದು ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡು, ಆನಂತರ ಪನ್ನೀರ್ ತುರಿದಿಟ್ಟಿರೋದು ಮತ್ತು ಕೊಬ್ಬರಿ ಇಲ್ಲ ಕಾಯಿನ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಎಣ್ಣೆ ಬಿಡೋ ಗಂಟ ನಾವು ಫ್ರೈ ಮಾಡಿಕೊಂಡ್ರೆ ಅದ್ರ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಸಾಕು, ಸೂಪರಾಗಿರುವಂಥ ಗೊಜ್ಜು ರೆಡಿ ಆಗುತ್ತೆ. ಇನ್ನು ಆಲೂ ಪರೋಟಗೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಗೆ ಗರಂ ಮಸಾಲ ಹಾಕಿ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗುತ್ತೆ. ಇನ್ನು ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬಿಟ್ಟು ಅದಕ್ಕೆ ಚಿಕ್ಕದಾಗಿ ಉಂಡೆ ಮಾಡಿ ಲಟ್ಟಿಸ್ಕೊಂಡ್ರೆ ಚಿಕ್ಕ ಪರೋಟ ರೆಡಿ ಆಗುತ್ತೆ. ಇವತ್ತಿನ ಬಾಕ್ಸ್ ಕೂಡ ಈ ಥರ ಸಿಂಪಲ್ ಆಗಿತ್ತು. ಅದ್ರ ಜೊತೆಗೆ ಆ್ಯಪಲ್ನ ನಾನು ಆ್ಯಡ್ ಮಾಡಿ ಕಳಿಸಿದೆ. ಒಂದ್ಸತಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ.